ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಈ ವ್ಲಾಗಲ್ಲಿ ನಾವು ಚಿಕ್ಕಲ್ಲೂರಿಗೆ ಹೋಗಿದ್ವಿ. ಚಿಕ್ಕಲ್ಲೂರಲ್ಲಿ ಏನೆಲ್ಲ ಆಯಿತು, ಹಾಗೆಯೇ ನಾವು ಏನೆಲ್ಲ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ಚಿಕ್ಕಲ್ಲೂರಿಗೆ ಏನಕ್ಕೆ ಹೋಗಿದ್ವಿ ಅಂತಂದರೆ ನಮ್ಮ ರಿಲೇಷನ್ ಒಬ್ಬರು ಹಬ್ಬ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾವು ಚಿಕ್ಕಲ್ಲೂರಿಗೆ ಹೋಗಿದ್ವಿ. ನಾವು ಹೋಗಿದ್ದು ಸಾಟರ್ಡೆ ಮತ್ತು ಸಂಡೇ. ಸಾಟರ್ಡೆ ನಾವು ಒಂದು ಸಂಜೆ 6:30 ಅಷ್ಟರಲ್ಲಿ ನಾವು ಚಿಕ್ಕಲ್ಲೂರಿಗೆ ಹೋಗಿದ್ವಿ. ನೀವು ನೋಡ್ಬೋದು ಇಲ್ಲಿ ಹಾಲು ಎಷ್ಟು ಚೆನ್ನಾಗಿದೆ ಅಂತ. ಇದು ಇವಾಗ ಹೊಸ್ದಾಗಿ ಓಪನ್ ಆಗಿರೋ ಬಿಲ್ಡಿಂಗು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯೋಚನೆ ಮಾಡ್ತಾಯಿದ್ದೆ ಪಾಪು ಕರ್ಕೊಂಡು ಸಂಜೆ ಟೈಮು ಹೇಗಿರೋದು ಅಂತ. ಆ ಹಾಲು ನೋಡಿ ನನಗೆ ಸ್ವಲ್ಪ ಸಮಾಧಾನ ಆಯಿತು, ನಾವು ಇರ್ಬೋದು ಅಲ್ಲಿ ಅಂತ. ಇವಾಗ ಹೊಸ್ದಾಗಿ ಓಪನ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ, ಹಾಗೆಯೇ ನೀಟಾಗಿದೆ. ವಾಶ್ರೂಮ್ ಆಗಲಿ ರೂಮ್ ಆಗಲಿ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ನಾವು ಸಂಜೆ ಬಂದ್ರಿಂದ ಅವರು ನಮಗೆ ಟೀ ಎಲ್ಲ ಕೊಟ್ಟರು. ನಾವು ಟೀ ಎಲ್ಲ ಕುಡ್ಕೊಂಡಾದ್ಮೇಲೆ ಇಲ್ಲಿ ಹೂ ಕಟ್ತಾ ಕೂತಿದ್ದಾರೆ ಎಲ್ಲರೂ. ಇಲ್ಲಿ ಹೂ ಕಟ್ಟೋ ಅಷ್ಟರಲ್ಲಿ ನಾವು ಒಳಗಡೆ ಬಂದು ಇಲ್ಲಿ ನೋಡ್ಬೋದು ಇಲ್ಲಿ ಸೋನು ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ. ನಮ್ಮ ಪಾಪುದು ಏನಪ್ಪ ಒಂದು ಚೆನ್ನಾಗಿರೋ ಗುಣ ಅಂತಂದರೆ ಅವಳು ಎಲ್ಲೇ ಹೋದ್ರೂ ಅಳಲ್ಲ, ಎಲ್ಲ ಕಡೆ ನಾರ್ಮಲಾಗಿ ಆಟ ಆಡ್ಕೊಂಡಿರ್ತಾಳೆ. ಅದೇ ನನಗೆ ತುಂಬ ಇಷ್ಟ ಆಗೋದು ಅವಳಲ್ಲಿ. ಅವಳು ಪಾಪು ಆಟ ಆಡೋ ವರ್ಷದ ಈ ಕಡೆ ಎಲ್ಲ ಅವರು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಇವತ್ತು ಅವರು ವೆಜ್ ಮಾಡ್ತಾ ಇದ್ದಾರೆ, ನಾಳೆ ಬಂದು ನಾನ್ ವೆಜ್ ಮಾಡ್ತಾರೆ. ಇವತ್ತು ವೆಜ್ ಆಗಿರೋದ್ರಿಂದ ಬೇಳೆ ಸಾಂಬಾರು ರೈಸು ಆ ಥರ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇವರು ಅಡುಗೆ ಮಾಡೋ ಅಷ್ಟರಲ್ಲಿ ನಾವು ಹೊರಗಡೆ ಹೋಗಿ ದೇವಸ್ಥಾನ ನೋಡ್ಕೊಬರೋಣ ಅಂತ ಹೋಗಿದ್ವಿ. ದೇವಸ್ಥಾನದಿಂದ ನಾವು ರೂಮ್ ಬುಕ್ ಮಾಡಿದ್ದು ಒಂದು 3/4 ಕಿಲೋಮೀಟ್ರ್ ಅಷ್ಟು ದೂರ ಇದೆ. ಅದರಿಂದ ನಾವು ನಡ್ಕೊಂಡೇ ಹೋಗೋಣ, ಸಂಜೆ ಟೈಮಲ್ಲೋ ಒಂದು ವಾಕ್ ಹೋದಂಗೆ ಆಗುತ್ತೆ ಅಂತ ಹೇಳಿ ನಾವು ಹೋಗ್ತಾ ಇದ್ವಿ. ನಾವು ಹೋಗೋ ಅಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಯಾಕಂದರೆ ನಾವು ಹೋಗಿದ್ದು ಒಂದು 7:30-8 ಗಂಟೆ ಅಷ್ಟು ಟೈಮ್ ಆಗಿತ್ತು. ಅಷ್ಟರಲ್ಲಿ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿತ್ತು. ಅದರಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರು ನೋಡೋಕ್ಕಾಗಲಿಲ್ಲ. ಅಲ್ಲಿಂದ ವಾಪಸ್ ಬಂದ್ವಿ. ವಾಪಸ್ ಬರೋ ಅಷ್ಟರಲ್ಲಿ ಇವರು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಇವರು ಅಡುಗೆಗೆ ಏನೇನು ಮಾಡಿದರು ಅಂದರೆ ಕಜ್ಜಾಯ, ಹಾಗೆಯೇ ಪಾಯಸ, ಅನ್ನ ಸಾಂಬಾರು, ಬೇಳೆ ಸಾಂಬಾರು ಇಷ್ಟೆಲ್ಲ ಮಾಡಿದರು. ನಾವು ನೈಟು ಊಟ ಮಾಡಿಕೊಂಡು ಮಲ್ಕೊಂಡಿದ್ವಿ. ಮಲ್ಕೊಂಡಾದಮೇಲೆ ಬೆಳಿಗ್ಗೆ ಬೇಗ ಎದ್ದು ನಾವು ಫ್ರೆಶ್ ಎಲ್ಲ ಆಗಿ ನಾವು ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. 6 ಗಂಟೆ ಅಷ್ಟೊತ್ತಲ್ಲಿ ಹೋಗೋದಾ ಬೇಡವಾ ಅಂತ ಅಂದ್ಕೊಂಡು ನಾವು ಹೋಗ್ತಾ ಇದ್ವಿ. ನಾವು ಅವಾಗ ಹೋದಾಗಲೂ ಸಹ ದೇವಸ್ಥಾನ ಓಪನ್ ಆಗಿರಲಿಲ್ಲ, ಯಾಕಂದರೆ ಪೂಜೆ ಇದ್ದಿದ್ದು 9:30 ಅಂತ ಹೇಳಿದ್ರು. ಅದರಿಂದ ನಾವು ಅರ್ಧ ದಾರಿಗೆ ಹೋಗಿದ್ದು ವಾಪಸ್ ಬರೋದೇನು ಅಂತೇಳಿ ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ತಾ ಇದ್ವಿ. ಫೋಟೋಸ್ ಎಲ್ಲ ತಗೊಂಡು ಹಾಗೆಯೇ ಸ್ವಲ್ಪ ಅಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಆಮೇಲೆ ಮತ್ತೆ ವಾಪಸ್ ರೂಮಿಗೆ ಬರೋ ಅಷ್ಟರಲ್ಲಿ ಒಂದು 8 ಗಂಟೆ ಅಷ್ಟು ಟೈಮೇ ಆಯಿತು. ನಾವು ಅಂದ್ಕೊಂಡ್ವಿ ನೈಟು ಬಂದ್ವಿ, ಬೆಳಗ್ಗೆನೂ ಬಂದ್ವಿ, ದೇವಸ್ಥಾನ ಓಪನ್ನೇ ಆಗಿಲ್ವಲ್ಲ, ಯಾಕೆ ಹಿಂಗಾಯಿತು ಅಂತ. ಆದರೆ ನಾವು ಹೋಗಿದ್ದು ಟೈಮಿಂಗ್ಸ್ ತಪ್ಪಾಗಿತ್ತು, ಅದರಿಂದ ದೇವಸ್ಥಾನ ಡೋರ್ ಓಪನ್ ಆಗಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಟೈಮ್ ಅಲ್ಲೇ ಕೂತಿದ್ವಿ. ನಾವು ಮತ್ತೆ ರೂಮ್ಗೆ ವಾಪಸ್ ಬರೋ ಅಷ್ಟರಲ್ಲಿ ಅವರು ಮರಿ ಎಲ್ಲ ಕಟ್ ಮಾಡಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ರು. ಇವಾಗ ಅಡುಗೆ ಏನೇನು ಮಾಡ್ತಾ ಇದ್ದಾರೆ ಅಂತಂದರೆ ಮಟನ್ ಸಾಂಬಾರು, ಗೀ ರೈಸು ಆ ಥರ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಮಾಡೋ ಅಷ್ಟರಲ್ಲಿ ಸುಮ್ಮನೆ ಕೂತ್ಕೊಂಡು ಅಲ್ಲೇ ಹರಟೆ ಹೊಡಿತಾ ಇದ್ವಿ ಎಲ್ಲರೂ. ಸ್ವಲ್ಪ ಟೈಮ್ ಆದಮೇಲೆ ಅವರು ತಿಂಡಿಗೆ ಬಾತ್ ಮಾಡಿದರು. ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡಾದಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಳ್ತಾ ಇದ್ವಿ ಈ ಸಲಿನಾದರೂ ದೇವಸ್ಥಾನ ಡೋರ್ ಓಪನ್ ಆಗಿರಲಿ ಅಂತ. ನಾವು 2 ಸಲ ಹೋಗಿದ್ರು ಸಹ ನಮಗೆ ದೇವ್ರ ದರ್ಶನ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಈ ಸಲಿನಾದರೂ ಓಪನ್ ಆಗಿದ್ದರೆ ಸಾಕು ಅಂದ್ಕೊಂಡು ಮನಸ್ಸಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಇಲ್ಲಿ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನ ಹೀಗಿದೆ. ನನಗಂತೂ ಈ ದೇವ್ರ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ, ಯಾಕಂದರೆ ನನ್ನ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಈ ದೇವಸ್ಥಾನದಲ್ಲಿ ಹೋಗಿ ಕೇಳ್ಕೊಂಡ್ರೆ ಆಗಿದೆ. ಅದರಿಂದ ನನಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಈ ದೇವ್ರ ಕಂಡ್ರೆ. ನಾವಿಲ್ಲಿ ಹಣ್ಣು ಕಾಯಿ ಎಲ್ಲ ತಗೊಂಡು ಪೂಜೆ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೊರಗಡೆನೇ ಪೂಜೆ ಮಾಡೋದು, ಒಳಗಡೆ ಬರೀ ದರ್ಶನ ಅಷ್ಟೇ. ನಾವು ಹೊರಗಡೆನೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ನೀವು ನೋಡ್ಬೋದು ಲೈನಲ್ಲಿ ನಿಂತ್ಕೊಂಡು ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ, ನಿಮಗೆಲ್ಲ ವೀಡಿಯೋದಲ್ಲಿ ದೇವ್ರನ್ನ ತೋರಿಸೋಣ ಅಂತ ಹೇಳಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದಮೇಲೆ ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ಈಸ್ಕೊಂಡು ಇಲ್ಲಿ ಬಸವನೂ ಸಹ ಇದೆ. ಬಸವನ ಹತ್ರ ನಾವು ನಮ್ಮ ಅತ್ತೆ ಮಗಳು ವರ ಕೇಳ್ತಾ ಇದ್ಲು. ಬಸವ ಏನಾದರೂ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಆಗುತ್ತೆ ಅನ್ನೋದಾದರೆ ಮಾತ್ರ ವರ ಕೊಡುತ್ತೆ, ಇಲ್ಲ ಅಂತಂದರೆ ಕೊಡಲ್ಲ. ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ ಮಗಳು ಕೇಳ್ತಾ ಇದ್ದಾಳೆ. ಅವಳಿಗೆ ಬಸವ ವರ ಕೊಡ್ತು. ಅವಳು ಏನು ಕೇಳಿದ್ಲು ಅಂದರೆ ಅವಳು SLC ಎಕ್ಸಾಮ್ ಬರೆದಿದ್ಲು, ರಿಸಲ್ಟ್ ಏನಾಗುತ್ತೆ ಅಂತ ಬಸವನ ಕೇಳ್ತಾ ಇದ್ಲು. ದೇವರು ವರ ಕೊಡ್ತು ಅವಳಿಗೆ. ನಾವು ಅಲ್ಲಿ ನೋಡ್ಕೊಂಡಾದಮೇಲೆ ಇಲ್ಲಿ
ದೇವಸ್ಥಾನ ಒಂದು ರೌಂಡ್ ಹಾಕಿ ವಾಪಸ್ ಹೋಗ್ತಾ ಇದ್ದೀವಿ. ಹೊರಗಡೆ ಬಂದು ಇಲ್ಲಿ ಪಾಪುಗೆ ಆಟ ಸಾಮಾನು ನೋಡೋಣ ಅಂತ ಹೇಳಿ ಬಂದ್ವಿ. ಈ ಶಾಪಲ್ಲಿ ಅಷ್ಟೇನು ಚೆನ್ನಾಗಿರಲಿಲ್ಲ, ಅದರಿಂದ ನಾವೇನು ತೊಗೊಳ್ಳಿಲ್ಲ. ಅಲ್ಲೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ. ನಾವು ಎಲ್ಲರೂ ಸಹ ಆಟೋದಲ್ಲೇ ಬಂದಿದ್ದು, ನಾವು ಕಾರಲ್ಲಾಗಲಿ ಮತ್ತೊಂದರಲ್ಲಾಗಲಿ ಬಂದಿರಲಿಲ್ಲ. ಈ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಆಟೋದಲ್ಲಿ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಹೋಗೋದು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ನಿಮ್ಮ ಫ್ಯಾಮಿಲಿಲಿ ಹೊರಗಡೆ ಹೋಗಬೇಕು ಅಂತಂದರೆ ಎಲ್ಲ ಜೊತೇಲಿ ಹೋಗಿ, ನಿಮಗೂ ಸಹ ಖುಷಿ ಆಗುತ್ತೆ. ಹಾಗೆಯೇ ಒಳ್ಳೆ ಎಂಜಾಯ್ ಮಾಡ್ಬೋದು. ನಮಗಂತೂ ಈ ಚಿಕ್ಕಲ್ಲೂರಿಗೆ ಹೋಗಿ ತುಂಬ ಖುಷಿ ಆಯಿತು. ಯಾಕಂದರೆ ಫ್ಯಾಮಿಲಿ ಎಲ್ಲ ಜೊತೇಲಿ ಹೋಗಿದ್ವಲ್ಲ, ಅದರಿಂದ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಊಟಕ್ಕೆ ರೆಡಿ ಮಾಡ್ತಾಯಿದ್ರು. ಊಟಕ್ಕೆ ಅವರು ಯಾರ್ಯಾರು ಕರೆದಿದ್ರು ಎಲ್ಲರೂ ಸಹ ಬಂದಿದ್ದರು. ಹಾಗೆಯೇ ಅಡುಗೆ ಅಂತೂ ತುಂಬ ರುಚಿಯಾಗಿ ಮಾಡಿದರು. ಅಡುಗೆ ಅವ್ರು ಏನೇನು ಮಾಡಿದರು ಅಂತಂದರೆ ಗೀ ರೈಸು, ಮಟನ್ ಸಾಂಬಾರು, ಹಾಗೆಯೇ ಮುದ್ದೆ, ಚಿಕನ್ ಫ್ರೈ, ಬೋಟಿ ಗೊಜ್ಜು, ಮೊಟ್ಟೆ, ಹಾಗೆಯೇ ವೈಟ್ ರೈಸು, ಸ್ವಲ್ಪ ಸ್ವೀಟ್ ಮಾಡಿದರು. ನಾವು ಊಟ ಎಲ್ಲ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ. ನಾವು ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಬಸ್ಸವ್ರ ಜೊತೆ ನಮ್ಮ ಆಟೋದವ್ರಿಗೆ ಸ್ವಲ್ಪ ಜಗಳ ಆಯಿತು. ಯಾಕಂದರೆ ಬಸ್ನವರು ಸೈಡ್ಗೆ ಹೋಗಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಸ್ವಲ್ಪ ಮಾತುಕತೆ ಆದಮೇಲೆ ನಾವು ಬಂದ್ವಿ. ಈ ಚಿಕ್ಕಲ್ಲೂರು ವ್ಲಾಗು ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.